ಸ್ನೇಹಿತರೆ, ಸಾಕಷ್ಟು ಜನ ಒಂದು ತಪ್ಪು ಮಾಡ್ತಾರೆ. ಏನಂದ್ರೆ, ನಾನು ವಯಸ್ಸಾದ ನಂತರ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ. ದಯಮಾಡಿ ಈ ವಿಚಾರವನ್ನ ನಿಮ್ಮ ಮನಮಸ್ತಿಷ್ಕದಿಂದ ತೆಗೆದುಬಿಡಿ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ವಯಸ್ಸಾದ ನಂತರ ಶರೀರದಲ್ಲಿ ಶಕ್ತಿ ಇರೋದಿಲ್ಲ. ಅವ್ರಿಗೆ ನಡೆಯೋದಕ್ಕಾಗೋದಿಲ್ಲ. ಅಥವಾ ಯಾವುದೋ ಒಂದು ರೀತಿ ಬಿಪಿನೋ, ಶುಗರೋ ಏನೋ ಬಂದ್ಬಿಟ್ಟಿರುತ್ತೆ. ಹೊರಗಡೆ ಹೋದ್ರೆ ಏನನ್ನು ತಿನ್ನೋಕ್ಕಾಗೋದಿಲ್ಲ. ಅದನ್ನ ಸವಿಯಕ್ಕಾಗೋದಿಲ್ಲ. ಆದ್ರಿಂದ ಆ ಕ್ಷಣದಲ್ಲಿ ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅನ್ನೋದಕ್ಕಿಂತ, ನಿಮ್ಮ ದೇಹದಲ್ಲಿ ಯಾವಾಗ ಶಕ್ತಿ ಚೈತನ್ಯ ಇರುತ್ತೆ, ಆಗ ನೀವು ಆ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರೋದ್ರಲ್ಲಿ ನಿಜವಾಗ್ಲೂ ಸಂಪೂರ್ಣವಾದ ಜೀವನ ಅರ್ಥ ಸಿಗುತ್ತೆ. ಕೆಲವರು ನನ್ನ ಅನುಭವದಲ್ಲಿ 100ಕ್ಕೆ 70ರಿಂದ 85 ಭಾಗದಷ್ಟು ಜನ ವಯಸ್ಸಾದ ಮೇಲೆ ತೀರ್ಥಯಾತ್ರೆ, ವಯಸ್ಸಾದ ಮೇಲೆ ಅವ್ರ ಕೈಲಿ ಮಾಡೋದಕ್ಕಾಗೋದಿಲ್ಲ. ಅದನ್ನ ಅನುಭವಿಸೋದಕ್ಕಾಗೋದಿಲ್ಲ. ಅದನ್ನ ಸವಿಯೋದಕ್ಕಾಗೋದಿಲ್ಲ. ನಿಜವಾಗ್ಲೂ ನೀವು ವಯಸ್ಸಾದ ಮೇಲೆ ಹೋಗ್ತೀನಿ ಅಂತಂದ್ರೆ, ಈಗ್ಲಿಂದನೇ ಆರೋಗ್ಯವನ್ನ ಕಾಪಾಡ್ಕೊಂಡು ಬನ್ನಿ. ನಿಮಗೆ 70 ವರ್ಷ 80 ವರ್ಷ ಆದರೂ ಕೂಡ ಒಳ್ಳೆ ಗುಂಡ್ಕಲ್ ಥರ ನಾನು ಅದ್ಭುತವಾಗಿದ್ದೀನಿ, ಹೋಗಬಲ್ಲೆ ಅಂತ ನೀವು ಆ ರೀತಿ ಆರೋಗ್ಯವನ್ನ ಇಟ್ಕೊಂಡಿದ್ರೆ ಯಾರು ಬೇಕಾದರೂ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಆದರೆ ನನ್ನ ಅನುಭವದಲ್ಲಿ ಹೆಚ್ಚಾಗಿ ಆ ಯೌವನದಲ್ಲಿ ಇಟ್ಟಾಗ ಅಥವಾ ಮಧ್ಯವಯಸ್ಕದಲ್ಲಿದ್ದಾಗ ಅವರು ಅದನ್ನ ಮಾಡೋದಿಲ್ಲ. ವ್ಯಾಪಾರ, ಕೆಲಸ ಅದು ಇದು ಅಂತ ಅನ್ಕೊಂಡು ಸುತ್ತು ಬಿಡ್ತಾರೆ. ಸಿನಿಮಾಗೆ ಹೋಗ್ತಾರೆ, ಬೇರೆ ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡಿತಾರೆ, ಪಬ್ಬು ಬಾರ್ಗಳಿಗೆಲ್ಲ ಹೋಗ್ತಾರೆ. ಆದರೆ ಯಾವುದೇ ಪುಣ್ಯಕ್ಷೇತ್ರಗಳನ್ನ ನೋಡೋದಿಲ್ಲ. ಅದಕ್ಕೋಸ್ಕರ ವಯಸ್ಸಾದ ನಂತರನೇ ಹೋಗ್ಬೇಕು ಅನ್ನೋ ಆ ಮೆಂಟಾಲಿಟಿ ಇದೆಯಲ್ಲ, ಅದನ್ನ ಬಿಟ್ಟು ಯಾರು ಬೇಕಾದರೂ ನಾವು ವರ್ಷಕ್ಕೊಂದು ಸಲ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದೊಂದು ಪುಣ್ಯಕ್ಷೇತ್ರಗಳಿಗೆ ನಾವು ವರ್ಷಕ್ಕೊಂದೊಂದ್ಸಲ ಭೇಟಿ ಆಗ್ತಾ ಇದ್ರೆ, ಶಕ್ತಿ ಚೈತನ್ಯ ಇದ್ದಾಗಲೇ, ಕಣ್ಣು ಚೆನ್ನಾಗಿದ್ದಾಗಲೇ ಅದನ್ನ ನೋಡ್ಕೊಂಡು ಬಂದ್ರೆ ನಮ್ಗೆ ಅದರ ಒಂದು ಪ್ರಾಪ್ತಿ ಸಿಗುತ್ತೆ. ಆದ್ರಿಂದ ವಯಸ್ಸಾದ ಮೇಲೆ ಹೋಗ್ತೀನಿ ಅನ್ನೋದು ಖಂಡಿತವಾಗ್ಲೂ ಅದು ಗ್ಯಾರಂಟಿ ಮಾತಲ್ಲ. ಒಂದು, ನಮಗೆ ಆಯುಷ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಎರಡನೇದು, ಆಯುಷ್ ಇದ್ರೂ ಕೂಡ ಶಕ್ತಿ ಚೈತನ್ಯ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ದುಡ್ಡಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬೇರೆಯವ್ರು ನಮಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರಿಂದ ಶಕ್ತಿ ಇರಬೇಕಾದ್ರೇನೆ ಇಡೀ ಭಾರತವನ್ನ ಸುತ್ತಾಕೊಂಡು ಬನ್ನಿ. ಎಲ್ಲ 18 ಜ್ಯೋತಿರ್ಲಿಂಗಗಳು, 12+6. ಸೊ ಇದೆಲ್ಲ ಜ್ಯೋತಿರ್ಲಿಂಗಗಳನ್ನು ಸುತ್ತಾಕೊಂಡು ಬನ್ನಿ. ನಮ್ಮ ಭಾರತದಲ್ಲಿ ಏನು ಪುಣ್ಯಕ್ಷೇತ್ರಗಳಿಗೆ ಕೊರತೆ ಇಲ್ಲ. ಸಿಕ್ಕಾಪಟ್ಟೆ ಪುಣ್ಯಕ್ಷೇತ್ರಗಳಿದೆ. ವರ್ಷಕ್ಕೊಂದೊಂದು ನೋಡಿದ್ರು ಕೂಡ ನಮ್ಮ ಜೀವನ ಪರ್ಯಂತ ನಾವು ಎಲ್ಲವನ್ನ ನೋಡೋದಕ್ಕಾಗೋದಿಲ್ಲ. ಅಷ್ಟೊಂದು ಪುಣ್ಯಕ್ಷೇತ್ರಗಳಿದೆ. ಆದ್ರಿಂದ ಸಾಧ್ಯವಾದಷ್ಟು ಶಕ್ತಿ ಚೈತನ್ಯ ಚೆನ್ನಾಗಿದ್ದಾಗ ದಸರಾ ರಜಾ ಮತ್ತೆ ಬೇಸಿಗೆ ರಜಾ, ಇದು ಎರಡೂ ರಜದಲ್ಲಿ ಮಕ್ಕಳನ್ನು ಸಾಧ್ಯವಾದರೆ ಕರ್ಕೊಂಡೋಗಿ. ಇದೊಂದು ಅತ್ಯದ್ಭುತವಾದ ಟ್ರಿಪ್ ಆಗುತ್ತೆ. ನಾನು ಹೇಳೋದನ್ನ ಹೆಚ್ಚಾಗಿ ಗಮನ ಕೊಟ್ಟು ಆಲಿಸಿ ಮನನ ಮಾಡಿ, ನಿಮಗೆ ಹಿತ ಅನ್ಸಿದ್ರೆ ಖಂಡಿತವಾಗ್ಲಿ ಈ ಒಂದು ಕ್ರಿಯೆಯನ್ನು ಮಾಡಬಹುದು.